ರೇವಣ್ಣ 14 ದಿನಗಳ ಕಾಲ ಜೈಲಿಗೆ ರೇವಣ್ಣ 14 ದಿನಗಳ ಕಾಲ ಎಚ್.ಡಿ. ರೇವಣ್ಣ ಅವರನ್ನ ಹಾಗಾದ್ರೆ ಜೈಲಿಗೆ ಕಳಿಸ್ತಾರಾ ಬೇಲೋ ಜೈಲೋ ಅಂತ ನಾವು ಕೇಳ್ತಾನೆ ಇದ್ವಿ. ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಆದ್ಮೇಲೆ ಏನಾಗುತ್ತೆ, ನ್ಯಾಯಾಲಯ ಏನು ತೀರ್ಪನ್ನ ಕೊಡುತ್ತೆ ಅಂತ ಈಗಾಗಲೇ ಅರ್ಜಿ ಮುಂದೂಡಿಕೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 14 ದಿನಗಳ ಕಾಲ ಎಚ್.ಡಿ. ರೇವಣ್ಣ ಅವರಿಗೆ ಜೈಲ ಬೇಲ್ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಈಗ ಮಾಜಿ ಸಚಿವ ರೇವಣ್ಣ ಈಗ ಜೈಲು ಪಾಲು, ಜೈಲೋ ಬೇಲೋ ಅನ್ನುವಂಥ ಪ್ರಶ್ನೆಗೆ ಕೊನೆಗೆ ಉತ್ತರ ಸಿಕ್ಕಿದೆ. 14 ದಿನಗಳ ಕಾಲ ಎಚ್.ಡಿ. ರೇವಣ್ಣ ಅವರಿಗೆ ಜೈಲು ಆಗಿದೆ, ಅಂದ್ರೆ ಬೇಲು ಈಗ ತಿರಸ್ಕೃತ ಆಗಿದೆ. ಮಾಜಿ ಸಚಿವ ರೇವಣ್ಣ ಅವರಿಗೆ 14 ದಿನಗಳ ಕಾಲ ಜೈಲಿಗೆ ಕಳಿಸುತ್ತಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆಯಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ 14 ದಿನ ಈಗ ಜೈಲಾಗಿದೆ. ಈಗಾಗಲೇ ಮೇ 14ನೇ ತಾರೀಕುವರೆಗೂ ಕೂಡ ಜೈಲಿಗೆ ರೇವಣ್ಣ ಅವರನ್ನ ಕಳಿಸಲಾಗುತ್ತೆ. ಇವತ್ತಿನಿಂದ 14ನೇ ತಾರೀಕುವರೆಗೂ ಕೂಡ ಜೈಲಿನಲ್ಲಿರ್ತಾರೆ. ತನಿಖೆಗೆ ಸಹಕಾರ ನೀಡದೆ ಹೋದ್ರೆ ಮತ್ತೆ ಇದೇ ರೀತಿಯ ವಿಚಾರಣೆ, ವಾದ ಪ್ರತಿವಾದಗಳು ನಡೀತಾನೆ ಇರ್ತವೆ. ಮತ್ತೆ ಬಂದು ಈ ರೀತಿಯಾಗಿ ಕಟಕಟೆಯಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ತನಿಖೆಗೆ ಸಹಕಾರವನ್ನ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ SIT ತಂಡ ಸಲ್ಲಿಸಿದೆ. ಈಗಾಗಲೇ ವರದಿಯನ್ನ ಕೂಡ ಸಲ್ಲಿಸಿದೆಯಲ್ಲ, ಇಲ್ಲಿವರೆಗೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ತಡವಾಗಿದೆ. ಅದಕ್ಕೆ ಇವತ್ತು ಮಧ್ಯಾಹ್ನ 2:45ಗೆ ಆಗುತ್ತೆ ಅನ್ನುವಂಥ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಳಂಬ ಆಗ್ತಾ ಇದ್ದಿದೆ. ಅದಕ್ಕೆ ಯಾಕೆಂದ್ರೆ SIT ತಂಡ ಏನಿದೆ ಇನ್ನೂ ಕೂಡ ವರದಿಯನ್ನು ಸಲ್ಲಿಕೆ ಮಾಡಿರಲಿಲ್ಲ. ಹಾಗಾಗಿ ಆ SIT ತಂಡದ ವರದಿಯಲ್ಲಿ ಇರುವಂಥದ್ದು ಇವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ, ನಮ್ಮ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ, ಎಲ್ಲದಕ್ಕೂ ಕೂಡ ಮೌನವಾಗಿರ್ತಾರೆ, ಅಥವಾ ಕೇಳಿದ್ದಕ್ಕೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತಾರೆ ಅನ್ನುವಂಥ ಆರೋಪಗಳನ್ನ ಎಚ್.ಡಿ. ರೇವಣ್ಣ ಅವರ ಮೇಲೆ SIT ತಂಡದ ಪರವಾಗಿರುವಂಥ ವಕೀಲರು ವಾದ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಈಗ ಕೊನೆಗೂ ಕೂಡ ಮೇ 14ನೇ ತಾರೀಕುವರೆಗೂ ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಜೈಲನ್ನ ವಿಧಿಸಲಾಗಿದೆ. ಅಂದ್ರೆ ಬೇಲ್ ಆಗಿಲ್ಲ, ಬೇಲ್ ಸಿಕ್ಕಿಲ್ಲ. ಎಚ್.ಡಿ. ರೇವಣ್ಣ ಅವರಿಗೆ 6 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ ಎಚ್.ಡಿ. ರೇವಣ್ಣ. ಮಾಜಿ ಸಚಿವ ರೇವಣ್ಣ ಅವರಿಗೆ ಕೊನೆಗೂ ಕೂಡ ಬೇಲ್ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರಕ್ಕೆ ತೆರಳುತ್ತಾರೆ ಎಚ್.ಡಿ. ರೇವಣ್ಣ. ಅವರಿಗೆ ತನಿಖೆಗೆ ಸಂಬಂಧಪಟ್ಟಂತೆ ಸಹಕಾರ ನೀಡಿಲ್ಲ, ನಕಾರಾತ್ಮಕವಾಗಿ ವರ್ತಿಸಿದ್ದಾರೆ ಎನ್ನುವಂಥ ಕಾರಣಕ್ಕೆ ನ್ಯಾಯಾಧೀಶರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿ 6 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಎಚ್.ಡಿ. ರೇವಣ್ಣ ಅವರನ್ನ ಕೊಟ್ಟಿದ್ದಾರೆ. ಮೇ 14ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಮೂಲಕ ಅಟ್ಲೀಸ್ಟ್ ಈ ಅವಧಿಯಲ್ಲಾದರೂ ಮತ್ತಷ್ಟು ಹಿಂಟ್ ಸಿಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಸಂತ್ರಸ್ತೆಯ ಅಪಹರಣ ಮಾಡಿದ್ರು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಇನ್ನೂ ಏನೇನು ಲಭ್ಯವಾಗುತ್ತೆ ಮೇ 14ನೇ ತಾರೀಕುವರೆಗೂ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಮೇ 14ನೇ ತಾರೀಕುವರೆಗೂ ನಡೆಯುವಂಥ ತನಿಖೆಯಲ್ಲಿ ಇನ್ನೂ ಯಾವುದಾದ್ರೂ ವಿಚಾರ, ಅಲ್ಲಿವರೆಗೂ ಕೂಡ ಸೈಲೆಂಟ್ ಆಗೇ ಇರ್ತಾರಾ ಈ ಒಂದು ನ್ಯಾಯಾಂಗ ಬಂಧನದ ಅವಧಿಯಲ್ಲಿ, ಅಥವಾ ಈ ಅವಧಿಯಲ್ಲಿ ಸತ್ಯಾಂಶಗಳನ್ನು ಹೊರಹಾಕ್ತಾರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಈ ಆರೋಪ ಸುಳ್ಳು, ಹೀಗಾಯ್ತು ಹಾಗಾಯ್ತು, ಯಾರಾದರೂ ಬಂದರು ಅನ್ನುವಂಥದ್ದು, ಮನೆಗೆ ಯಾರು ಬಂದಿದ್ರು, ಯಾರು ತಮ್ಮ ಹೆಸರಲ್ಲಿ ಹಿಂಗೆ ಕರ್ಕೊಂಡು ಹೋದ್ರು, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾರಾ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಬೇಕಾಗುತ್ತೆ.